ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಇದು ಕಂಟಿನ್ಯೂಟಿವ್ ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ನೋಡಿದಿದ್ರೆ ಗೊತ್ತಾಗುತ್ತೆ. ನಾವು ದೇವಸ್ಥಾನದಿಂದ ಬಂದು ಇವಾಗ ಚಿಕನ್ ಬಿರಿಯಾನಿ ಬೇಕಂತೆ, ಫ್ರೈ ಬೇಕಂತೆ ಮಾಡುವ. ಬನ್ನಿ. ಈ ಥರವಾದ ಚಿಕನ್ ಬಿರಿಯಾನಿ ಮಸಾಲೆ ಏನು ಆಡಿಸ್ಕೊಳ್ದೆ ಹೆಂಗೆ ಮಾಡೋದು ಅಂತ ನೀವು ತಿಳ್ಕೊಬೇಕಾ? ಆ್ಯಂಡ್ ಚಿಕನ್ ಚಾಪ್ ಪೇಸ್ ರೆಡಿ ಟು ಈಟ್. ಬನ್ನಿ ನೋಡುವ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಇಲ್ಲಿ ಮಸಾಲೆ ಐಟಮ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಅದನ್ನು ಹಾಕೋಣ. ನೆಕ್ಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ, ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊ ಸ್ವಲ್ಪ ಬೇಯ್ತಾ ಇದೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಉರಿ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು, ಸ್ವಲ್ಪ ಕಮ್ಮಿ ಬೇಕಿದೆ. ಇವಾಗ ಸ್ಪೈಸಸ್ ಆಡ್ ಮಾಡ್ಕೊಳ್ಳೋಣ. ಬನ್ನಿ. ನಾನು ಎಲ್ಲನೂ ಅಲ್ಲಲ್ಲೇ ತರಿಸ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಚಿಕನ್ ಬಿರಿಯಾನಿ ಪೇಸ್ಟು, ಇದು ಮಸಾಲ, ಬಿರಿಯಾನಿ ಮಸಾಲ. ಸೊ ಈ ಮೂರನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು, ಇಲ್ಲಾಂದರೆ ಎಲ್ಲನೂ ಹಾಕ್ಕೊಬಿಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಚಿಕ್ಕ ಪ್ಯಾಕೆಟ್ ಆಗಿರೋದ್ರಿಂದ ನಾನು ಫುಲ್ ಹಾಕ್ತೀನಿ. ಅಲ್ಲೇನು ಒಂದು ಸ್ಪೂನು 1.5 ಸ್ಪೂನಷ್ಟಿದೆ ಅಷ್ಟೇ. ಚಿಮ್ಕಿ ಪಂಕಿ ಎಲ್ಲ ಹಾಕ್ಬಿಡಿ, ಇರೋದನ್ನೆಲ್ಲ ವೇಸ್ಟ್ ಮಾಡಬಾರ್ದಲ್ವಾ. ಸೊ ಇವಾಗ ಚಿಕನ್ ಬಿರಿಯಾನಿ ಪೇಸ್ಟ್, ಇದೊಂದು ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿದ್ದೀನಿ. ಬಟ್ ಇದೇನಕ್ಕಂದರೆ ಸುಮ್ಮನೆ ಪೇಸ್ಟು ನಾನು ಮಾಡಲ್ವಲ್ಲ, ಎಲ್ಲ ಆಡ್ಸಾಕಿ, ಇದು ಆಡ್ಸಾಕಿ ಮಾಡದೇ ಇರೋ ಕಾರಣ ಪೇಸ್ಟ್ ಹಾಕ್ತಾ ಇರೋದು. ಇದು ಬಿರಿಯಾನಿ ಮಸಾಲೆ, ಇದು ಹಾಕಿದ್ದೀನಿ ಸ್ವಲ್ಪ. ನಾನು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಅಷ್ಟೇ, ಬಿಕಾಸ್ ಇವಾಗ ಚಿಕನ್ ಹಾಕಬೇಕಲ್ವಾ, ಅದಕ್ಕೆ. ಇದು ಬಂದು ಗರಂ ಮಸಾಲ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲೆ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪೀಸ್ ಹಾಕಿದ್ದೀನಿ. ಯಾಕೆ ಅಂದರೆ ಒಂದು 1/4 kg ಅಷ್ಟು ಆಗಿರಬಹುದು ನನ್ನ ಅನಿಸಿಕೆ. ಒಂದು 7 ಪೀಸ್ ಹಾಕಿದ್ದೀನಿ. ಯಾಕೆ ಅಂದರೆ ಬಿರಿಯಾನಿಲಿ ಪೀಸು ಯಾರು ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೆ ಇಷ್ಟು ಹಾಕಿದ್ದೀನಿ. ಯಾರು ತಿನ್ನಲ್ಲ ಅಂದರೆ ಮಕ್ಕಳು ತಿನ್ನಲ್ಲ, ಹಸ್ಬೆಂಡ್ ತಿಂತಾರೆ, ಇನ್ನು ನಾನೇನು ಮುಟ್ಟಲ್ವಲ್ಲ. ಸೊ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಇದು ಮುಚ್ಚಿಡೋಣ ಒಂದು 5 ನಿಮಿಷ. ಮಸಾಲೆ ಎಲ್ಲ ಅದಕ್ಕೆ ಹಿಡೀಲಿ ಚಿಕನ್ಗೆ. ಒಂದು 5 ಮಿನಿಟ್ಸ್ ಮುಚ್ಚಿಡೋಣ. ಇವಾಗ ಕಡೆ ಇನ್ನೊಂದು ಕಡೆ ಏನು ಬೇಕಂತೆ ಅವ್ರಿಗೆ? ಬಿರಿಯಾನಿ ಚಾಪೀಸ್. ಕರೆಕ್ಟ್, ಚಾಪೀಸ್ ಬೇಕಂತ. ಅದಕ್ಕೆ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಅದು ಕಡೆ ನೋಡಿ, ಚಿಕನ್ ಯಾಕೆ ಹಿಂಗೆ ಸೌಟ್ ಹಾಕಿಟ್ಟಿದ್ದಾಳೆ ಅನ್ನೋ ಕ್ವಶನ್ ಬಂದೇ ಬರುತ್ತೆ ನೋಡಿದ ತಕ್ಷಣ. ಯಾಕೆ ಅಂದರೆ ನಾನು ಮುಟ್ಟಲ್ಲ. ನನ್ನ ಹಸ್ಬೆಂಡ್ ತೊಳ್ಕೊಟ್ಬಿಟ್ಟು ಹೋಗಿ ಮಲಗಿಬಿಟ್ರು. ಈಗ ಹಾಕಿದ್ನಲ್ಲ, ಅದಕ್ಕೆ ಹಂಗೆ ಸೌಟ್ ಹಾಕಿದ್ದೆ. ಇವಾಗ ಚಿಕನ್ ಹಾಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನ್ ರುಚಿ ಹಾಕ್ತೀನಿ, ಆಮೇಲೆ ಹಾಕ್ತೀನಲ್ಲ, ಸೊ ಅದಕ್ಕೆ. ಸೊ ಇದಕ್ಕೂ 1 ಸ್ಪೂನ್ ರುಚಿ, ಒಂದು ಸ್ವಲ್ಪ ಅರಿಶಿನ, ಜಾಸ್ತಿನೇ ಬಿಡೋದು ಹಾಕಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಇನ್ನೂ ಎಲ್ಲ ಬಿಡಲಿ. ಇದರದ್ದು ಲಿಡ್ಡು ಕ್ಲೋಸ್ ಮಾಡೋಣ ಈಗ.
ಇಲ್ಲಿ ಬಿರಿಯಾನಿಗೆ, ಇದು ಚಾಪ್ಸ್ಗೆ. ಇವಾಗ ಇದಕ್ಕೆ ವಾಟರ್ ಮಿಕ್ಸ್ ಮಾಡೋಣ. ನೀವು ಎಷ್ಟು ಅಕ್ಕಿ ತಗೋತೀರೋ ಅದರ ಡಬಲ್ ಅಷ್ಟು ನೀರು ಹಾಕಿ, ನೀರು ಕುದಿ ಬರಲಿ. ಇವಾಗ ತಿರ್ಗಾ ಕ್ಲೋಸ್ ಮಾಡಿ ಇಡೋಣ. ಇದಕ್ಕೆ ನಾನು ಏನೇನು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಇದು ಕಾಳು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ. ಬಿಕಾಸ್ ಖಾರಕ್ಕೆ ಅಂತೇಳಿ ಹಸಿಮೆಣ್ಸಿಕಾಯಿನೂ ಹಾಕೋದ್ರಿಂದ ಮೆಣಸು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತಾರೆ, ಬಟ್ ನಾನು ಹಂಗೆ ಹಾಕ್ತೀನಿ. ಬಿಕಾಸ್ ಗ್ರೈಂಡ್ ಮಾಡೋದ್ರಿಂದ ಹಾಗೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಇದನ್ನು ಹುರಿದು ಸಹ ಹಾಕ್ಬೋದು, ನಾನು ಹುರಿಯಲ್ಲ, ಹಂಗೆ ಹಾಕ್ತೀನಿ. ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಗ್ರೇವಿಗೆ. ನಾನು ಇಷ್ಟು ತೊಗೊಂಡಿದ್ದೀನಿ, ಚಿಕ್ಕದು ಅಂತ ಹೇಳಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಚಾಪ್ ಪೀಸ್ಗೆ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ಈ ಪೇಸ್ಟ್ನ ಇದೇನು ಮಿಕ್ಕಿದೆಯೋ ಇದನ್ನೆಲ್ಲ ತೊಳೆದು ಹಾಕೊಳ್ಳಿ. ಇವಾಗ ನಾನು ತೊಳೆದು ಹಾಕ್ತೀನಿ. ಸೊ ನಾನಿವಾಗ ನೀರು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ತೆಳ್ಳಗೆ ಗಟ್ಟಿಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀವು. ನಾನು ಇಷ್ಟು ಹಾಕಿದ್ದೀನಿ ಬಿಕಾಸ್ ಸಾಂಬಾರು ಮಾಡ್ತಾ ಇಲ್ಲ ಅಂತ. ಆಮೇಲೆ ಇದು ಕುದ್ದ ಮೇಲೆ ಇನ್ನೂ ಕಮ್ಮಿ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಲಾಸ್ಟಲ್ಲೂ ಸಹ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇದಕ್ಕಾಗಲೇ ರುಚಿ ಹಾಕಿದ್ದೀನಿ. ತಿರ್ಗಾ ನಾವು ಆವಾಗಲೇ ಚಿಕನ್ಗೆ ರುಚಿ ಹಾಕಿದ್ದು. ಸೊ ನೀರು ಹಾಕಿದ್ಮೇಲೆ ಸ್ವಲ್ಪ ನಾನು ರುಚಿ ಆ್ಯಡ್ ಮಾಡಿದ್ದೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಫೈನಲಿ ಇದೊಂದು ವಿಷಲ್ಗೆ ಹೋಗಿದ್ರೆ ಆಯಿತು. ಇವಾಗ ಇದಕ್ಕೆ ಇನ್ನೊಂಚೂರು ರುಚಿ ಹಾಕೋಣ. ಆವಾಗಲೇ ಹಾಕಿದ್ದು ಚಿಕನ್ಗೆ, ಇಲ್ಲಿಗೆ ರುಚಿ ಹಾಕಿಲ್ಲ. ಇಷ್ಟ ಆಗ್ತಿದೆ. ಸೊ ಇದು ಇವಾಗ ಫೈನಲ್ ಆಗಿ ಆಗಿದೆ. ಕೊತ್ತಂಬರಿ ಸೊಪ್ಪು ಇಲ್ಲದೆ ಫೈನಲ್ ಆಗಲ್ಲ. ಇವಾಗ ರೆಡಿ ಟು ಈಟ್. ಲೆಟ್ ಕ್ಲೋಸ್. ಚಂಚನ ಇಷ್ಟೇ. ಸೊ ಫೈನಲಿ ಬಿರಿಯಾನಿ ರೆಡಿ, ಚಿಕನ್ ಬಿರಿಯಾನಿ. ಗೈಸ್, ನಾನಿನ್ನು ಆ ಬಿರಿಯಾನಿ ಲಿಡ್ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಇವಳು ಬಾಯಲ್ಲಿ ನೀರು ಸುರಿಸ್ತು. ಏನು ಕೇಳಿಯೋ ಏನೋ ಕೇಳ್ತಾವಳು ನನ್ನವಳು. ಗಮ್ಮಂತದಲ್ಲ ಹೇಳು, ಅವಳು ಕೇಳು ಮಾತಾಡಕ್ಕೆ. ಅವಾಗ ನಿಮ್ಗೆ ತಿನ್ಬೇಕು ಅನ್ಸಲ್ವಾ? ಅನ್ಸಲ್ಲ, ನಂಗೆ ರೂಢಿ ಇಲ್ವಲ್ಲ, ಅದಕ್ಕೆ ಅನ್ಸಲ್ಲ. ಅವ್ರಿಗೂ ಸ್ಮೆಲ್ ಕೊಟ್ಬಿಡು, ತಗೊಳ್ಳಿ ನೀವು ಸ್ಮೆಲ್ ಎಲ್ಲ. ಸೊ ಫೈನಲಿ ರೆಡಿ ಆಗಿದೆ. ಆ್ಯಂಡ್ ಹಿಯರ್ ಇಟ್ ಇಸ್ ಚಾಪ್ಸ್. ಕರಿ ಕೈ ತೊಳಿಲಿ. ಸೊ ನಂದು ಮೊಳ್ಳೆ ಹುಳಿ ಸಾಂಬಾರು, ಅನ್ನ ನಿನ್ನೆ ಮಾಡಿದ್ದೆ. ಆ್ಯಂಡ್ ಇವ್ರು ಆಗಲೇ ಬ್ಯಾಟಿಂಗ್ ಅರ್ಧಂಬರ್ಧ ಮುಗಿಸಿದ್ದಾರೆ. ಹಾಗೂ ಒಂದು ರೀಲ್ಸ್ ಮಾಡಿಸಿದೆ. ಇವಾಗ ಊಟ ಮಾಡೋಣ. ತಿನ್ನು ಆಯ್ತು, ಈಗ ಊಟ ಮಾಡೋಣ ಬನ್ನಿ. ನಮಗಿದೆ ಚಿಕನ್ ಪೀಸು, ಮಟನ್ ಪೀಸು ಎಲ್ಲ. ಇದೇನು ಹೇಳಿ, ಏನಂತ ಕಮೆಂಟ್ ಮಾಡಿ ನೋಡುವ. ಹುಳಿಕಾಳು ಸಾಂಬಾರು ಅಂತ ಅವ್ರಿಗೂ ಗೊತ್ತು, ಬಟ್ ಇದೇನಂತ ಕಮೆಂಟ್ ಮಾಡಿ. ಸ್ಕೂಲಿನ ಭತ್ತ ತೆಗೆಸ್ಕೊ ಬಂದ್ಯಾ? ನಮ್ಗೆಲ್ಲಿ Papa is not taking. ಹೇಳ್ದೆ ಅಪ್ಪ ಅಮ್ಮ ಬೀಜ ಮಾಡ್ಕೊತಾರೆ ತಗೊಳ್ಳಿ. ಅದಕ್ಕೆ ಅಪ್ಪ ಏನಂತು? ತಕ್ಬಿಟ್ಟಲ್ಲ ಅಂತು. ಅದಕ್ಕೆ ನಿನಗೆ ಮಾತ್ರ ತಗೊಡ್ತಂತೆ. ಐ ಡೋಂಟ್ ನೋ. ನೀನು ಅದೇಗೆ ನಮ್ಮ ಒಬ್ಬಳನ್ನೇ ಬಿಟ್ಟು ತಿಂತಾ ಇದೆಯಾ? ನಮ್ಮನ್ನೆಲ್ಲ ಬಿಟ್ಟು ನೀವು ಒಬ್ಬಳೇ ಹೆಂಗೆ ತಿಂತಾ ಇದೆಯಾ? ಬೇಡ ನಮಗೆ. ಏನ ಐಸ್ ಕ್ರೀಮ್ ಎಲ್ಲೈತೆ ಐಸ್ ಕ್ರೀಮು? ಐಸ್ ಕ್ರೀಮ್
ಯಾರು ತಿಂದ್ರೋ ಯಾರೋ ಗೊತ್ತು. ಬಾವಂಗೆ ನಿಮ್ದೆ ಅಂತ ಗೊತ್ತು ಹಾಂ ನಾನು ಅನ್ಕೊಂಡೆ ಅಪ್ಪ ತಕ್ಕೋತ ಇವ್ರು ಏನೋ ತಗೊಂಡಾರೆ ಅಂತ. ಮತ್ ನಾನು ಅಂದೆ ಅಂತಂದೆ ತಗೊಳಕ್ಕೆ. ತಿಂತಿರೋದು ನೋಡು. ಬೇಡ ಒಂಚೂರು ಮಾತಾಡಿಲಿ. ಆಯ್ತು ತಿನ್ನೋದ್ರಲ್ಲಿ ಬಿಸಿ ಅವಳು. ಬಾಯ್ ಮಾಡ್ಬೇಡ ಆಯ್ತು. ಸಂಗಕ್ಕೆ ಅವಳನ್ನ ಹಾಸ್ಟ್ಲಿಗೆ ಕೆಲ್ಸಕ್ಕೆ ಅಂತ ಹೇಳಿ ಇವತ್ತು ನೋಡ್ಕೊ ಬರಕ್ ಹೋಗಿದ್ದು. ಬೇಡ ಇಲ್ಲೇ ಇರು ಅಂತ ಹೇಳ್ದೆ. ನೋಡಿ ನನ್ನ ಇಳಿಸಿ ಈಗ ಅವ್ರ ಅಪ್ಪನ ಹತ್ರಕ್ಕೆ ಹೋಗೋಳು ಸಮಾಧಾನ ಮಾಡಕ್ಕೆ. ದೂರ ಹೋಗ್ತೀವಿ ಅಂದಾಗ್ಲೇ ಅಲ್ವಾ ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು. ಹತ್ರ ಇದ್ರೆ ಎಷ್ಟು ಹೊಟ್ಟೆ ಉರಿಸ್ತಾರೆ ಗೊತ್ತಾ ಗೈಸ್ ಅವಳನ್ನ. ಅವಳೊಂದು ಸ್ವಲ್ಪ ಎಮೋಷನಲ್ ಅವಳು. ಇವಳಂಗೆ ಜೋರಲ್ಲ ಅವಳು, ಸಾಫ್ಟ್ ಅವಳು ಆಯ್ತಾ. ಎಲ್ಲದಕ್ಕೂ ಬೂಯಿ 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 ಅಂತಿರ್ತಾರೆ. ಕೂತಿದ್ದ ಜಾಗ ಬಿಟ್ಟು ಎದೋಳಲ್ಲ. ನನಗೆ ನಿನ್ನೆಯಿಂದನೇ ನನಗೆ ಮನ್ಸಲ್ಲಿ ಅವ್ರು ಯಾವಾಗ ಬನ್ನಿ ಲೆಟ್ರ್ ಬರ್ಕೊಡಿ ಅಂದ್ರು. ಇಷ್ಟೇ ಗಟ್ಟಿ ಮಾಡ್ಕೊಂಡ್ರು ಮನ್ಸು ಆಗ್ಲಿಲ್ಲ. ನಾವು ಮಾಡೋದು ಯಾರ ಸಲುವಾಗಿ ಇವ್ರನ್ನೇ ದೂರ ಇಟ್ಬಿಟ್ಟು ನಾವೇನ್ ಮಾಡ್ಬೇಕು. ನಂದು ಹೋಯ್ತು ರಜಾ, ಅವ್ರೊಬ್ರದೇ ಮಾತ್ರ ಅಲ್ಲ. ನನ್ಕಿಂತ ನಿಮ್ಮಿಬ್ರಿಗೆ ನಿಮ್ ಕೆಲ್ಸನೇ ಇಂಪಾರ್ಟೆಂಟ್ ಅಲ್ಲಪ್ಪ. ಇಲ್ಲಕ್ಕವ ನಂಗೆ ನೀನೇ ಇಂಪಾರ್ಟೆಂಟ್. ಅಲ್ಲಿಗೆ ಹೋಗೋ ಅವಶ್ಯಕತೆ ಇತ್ತ? ನನಗೂ ಅಲ್ಲಿ ತನಕ ಚೆನ್ನಾಗಿದ್ದು ಯಾವಾಗ ಹಾಸ್ಲು ಬಿತ್ತು ಏನೋ ಒಂಥರ ಹೆಸರುನೇ ಒಂಥರ ತರ ಆಗ್ಬಿಡ್ತಂತ ಇವಳಿಗೆ ಹೆಸರುನೇ. ಹಂಗೆ ಆಗದ್ ಗೊತ್ತೈತಾ. ದೂರ ಆಗ್ತಿದೀವಿ ಅಂದ್ರೆ ಹತ್ರ ಇದ್ರೆ ಎಷ್ಟು ಹೊಟ್ಟೆ ಉರಿಸ್ತೀರಾ. ನಾನಾ ಕೊನೆಗೂ ನೋಡ್ಕೊಂಡು ಬಂದಿಯಲ್ಲ ನಿನ್ನ ಹಾಸ್ಲನ್ನ. ಬೇಡ ಗೈಸ್, ನನ್ನ ಜೊತೆಲೇ ಇರಲಿ ಅಷ್ಟೇ. ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಕೊನೆ ತನಕ ಹಿಂಗೆ ಇದ್ಬಿಡ್ತೀವಿ ಅಷ್ಟೇ. ಸ್ಕೂಲಿಂದ ಅದೇನು ಬಿಸಿ ಇಲ್ಲ ಅಲ್ಲಿ, ಮಧ್ಯಾಹ್ನ ಮಾಡಿರೋದು. ಓಹೋ ಸಾಕು ತಿನ್ನಲ್ಲಿ. ಸ್ಕೂಲಿಂದ ಬಂದ್ಮೇಲೆ ತಿಂದಿರ್ಲಿಲ್ಲ, ಇವಾಗ ತಿಂತವಳು 6 ಗಂಟೆಗೆ. 6 ಗಂಟೆಗೆ ಹೋದ್ರಿ ಅದೇನು ಅದ್ ನಿಜ. ಅದಕ್ಕೆ ಆಯ್ತು ಸುಮ್ನಿರವ ಅಂದ್ಬಿಡ್ತು ಅಲ್ವಾ. ಅದಕ್ಕೆಲ್ಲ ಉತ್ತರನೇ ಇರಲ್ಲ ನಿಜ ಅಂತ. ಓದಕ್ ಬರ್ದೇ ಇರೋ ನೀನ್ ಓದ್ ಹೇಳ್ದೆ ತಾನೆ, ಅದಕ್ಕೆ ಉತ್ತರ ಬರ್ಬೇಕು ತಾನೆ ಅಲ್ಲಿ. ಗೊತ್ತಾ ಇಲ್ಲ ಅಂದ್ರೆ ಅದು ನಿಜ ಅಂತ ತಾನೆ. ಸೊ ಅವ್ರಿಗೆ ಬಿರಿಯಾನಿ ಅಂತ ಹೇಳಿ ಏನು ಗೋಬಿ ತಂದು ಕೊಟ್ಟವ್ರೆ. ಆ್ಯಂಡ್ ಇಲ್ಲಿ ಬಜ್ಜಿನೂ ತಂದವ್ರೆ. ಬಜ್ಜಿ ಬೋಂಡ ಎಲ್ಲ ತಿನ್ನೋಣ ಬನ್ನಿ. ನನಗೆ ಅಂತ ಬುಕ್ ಮಾಡ್ಕೊಂಡಿರೋ ರೈನ್ ಕೋಟು ಗಾಯ್ಸ್. ಮಳೇಲಿ ನೆನ್ಕೊ ಬರ್ತೀನಿ ಅಂತ ನನಗೆ ಅಂತ ಬುಕ್ ಮಾಡ್ಕೊಂಡಿದ್ರೆ ಇವನು ನನಗೂ ಅವನಿಗೆ ಬೇಕಂತ ಜಗಳ ಆಡ್ತವನೆ. ಬೀಗ ಹಾಕಮ್ಮ. ಏಯ್ ಚಾಕು ಓಪನ್ ಮಾಡ್ಲಿ ಬಾ, ಚಾಕು ಐತೆ ಕೈಲಿ. ನೀವು ಓಪನ್ ಮಾಡ್ಬೇಕಾ? ಪಾಪ ಅಮ್ಮ ಏನು ಓಪನ್ ಮಾಡಲ್ಲ. ಓಪನ್ ಮಾಡೋದಕ್ಕಲ್ಲ, ಅದು ನನ್ಗೆ. ಹಾಗೆಲ್ಲ ಬಿಡು ಸೈಜು. ನಾನು ಎಕ್ಸೆಲ್ ಬುಕ್ ಮಾಡಿರೋದು ನೋಡಿ. ಅದಕ್ಕೊಂದು ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಅವನಿಗೆ ನೀನು ನಮ್ಮ ಮಿಸೈಲ್ ಸಿಸ್ಟಮ್ ಸ್ಕಿಮ್ಯಾಟಿಕ್ಸ್ ಕೊಟ್ಟಿರೋದು ಗೊತ್ತಿದೆ. ಎದ್ ನಿಂತ್ಕೋ.
ಬಾ ನಿಮ್ಗ ವೆಲ್ಕ್ರೋ ಕೊಟ್ಟಿದ್ದಾರೆ, ಜಿಪ್ ಕೊಟ್ಟಿದ್ದಾರೆ, ಅಷ್ಟೇ ಜಿಪ್ಪು 3/4 ಕೊಟ್ಟಿದ್ದಾರೆ. ನಾವು ಇದು ಹಾಕೊಂಡು ನಡೆಯುತ್ತೇವೆ. ನಾನೇನು ತಗೊಳಂಗಿಲ್ಲ ಗೈಸ್, ಎಲ್ಲ ಇವನ್ಗೆ ಬೇಕು. ನಾನು ಎಕ್ಸೆಲ್ ಬುಕ್ ಮಾಡಿದ್ರು ಈ ಡುಮ್ಮಂಗ್ ಅದು ಆಯ್ತೈತೆ. ಅಷ್ಟು ದಿನದಿಂದ ತಗೊಂಡ್ರೆ ತಗೊಳ್ಳಿಲ್ಲ ಅವರು. ಇವಾಗ ನಾನು ತಗೋಬೇಕು ಅಂತ ತಗೊಂಡಾಗ ಅದು ನಾನು ಪೇಮೆಂಟ್ ಬೇರೆ ಮಾಡಿದ್ದೀನಿ ಅದಕ್ಕೆ. ಅಪ್ಪ ನೀವು ಬುಕ್ ಮಾಡ್ಕೊಳ್ಳಿ, ಇನ್ನೊಂದು ಅಮೌಂಟ್ ಕೊಡಿ. ಅಮ್ಮ ಅಲ್ಲಿಂದ ನಡ್ಕೊ ಬರುತ್ತೆ. ಈಸ್ಕೋತಾರಂತೆ. ಯಾರ ಹತ್ರ ಈಸ್ಕೋತಾರ ಕೇಳು. ಮೀಶೋದಲ್ಲಿ ಹೆಂಗ್ ಇಸ್ಕೊಳಕ್ಕಾಗತ್ತೆ? ಮೀಶೋದಲ್ಲಿ ಬುಕ್ ಮಾಡ್ತೀನಿ ಅನ್ಬೇಕು. ಹೌದಾ ಗೈಸ್, ನೀವು ನಿಮ್ಮ ಭಾಷೆಯಲ್ಲಿ ನೀವು ಹಂಗೇನಾ? ಕಮೆಂಟ್ ಮಾಡಿ. ರೈನ್ ಕೋಟದು ಲಿಂಕ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ಗೈಸ್, ಲಿಂಕ್ ಕಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಓಕೆನಾ? ಬಾಯ್ ಬಾಯ್.